ಅವ್ರು ಮಾಡಿರೋ ಸಿನಿಮಾ ಹೊರತು ಉಪೇಂದ್ರ ಹೆಂಗ್ ಮಾಡಿದ್ದಾನೆ, ಯಾವ ಕುತ್ಕೊಂಡ್ ಬರ್ತಿದ್ದಾನೆ, ಯಾವ ಬೆಳಿಗ್ಗೆ ಬರೋದ ಕತೆ ರಾತ್ರಿ ಬರೋದ ಕತೆ ಇಲ್ಲ. ನೀವೇನಪ್ಪ ನಿಮ್ ಹುಟ್ಟೆ ಇಂತಕ್ಕೆ, ನೀವು ಹುಟ್ಟಿರೋದು ಏಂತಕ್ಕೆ ಇದಕ್ಕೊಂದು ಅರ್ಥ ಇರ್ಬೇಕಲ್ಲ. ಹುಟ್ಟಿಗೆ ಆ ಹುಟ್ಟಿಗೆ ಅರ್ಥ ತಿಳ್ಕೊಳ್ಳಿ ಅಂತ ಅವ್ರು ಮಾಡಿದಾರೆ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಮಾಡ್ಕೋತಾರೆ. ಮಾಡದೇ ಇದ್ದವ್ರು ಹಿಂಗೆ ಇರ್ತಾರೆ ಮೇಡಮ್, ಅಷ್ಟೇ. ಇನ್ನು ಮುಂಚೆ ಯಾರೋ ರಿಲೀಸ್ ಆದ್ರು ಅದಕ್ಕೆ ನಿನ್ ಬಗ್ಗೆ ಅಷ್ಟೇ, ಅದನ್ನೇ ಅವ್ರು ಹೇಳ್ತಾ ಇರೋದು. ಉಪೇಂದ್ರ ಹೀರೋನೇ ಆಗ್ತಿರ್ಲಿಲ್ವಲ್ಲ ಸರ್, ಅವ್ರನ್ನ ಅವ್ರು ತಿಳ್ಕೊಳ್ಳಿ ಅಂತ ಅವ್ರು ಮಾಡ್ತಾರಲ್ಲ. ಎಪ್ಪಂದು ಫೇಮು ನೇಮು ಎಲ್ಲ ಹೇಳ್ತೀನಿ ನಾನು. ಜನ ಕೇಳಿದ್ರೆ ನೀವು ಪ್ರಶ್ನೆನ ಜನ ಕೇಳಿಕೆಲ್ಲ ಬಂದಿತ್ತಲ್ವಾ, ಅವ್ರು ಗೊತ್ತಾಗೋಯ್ತು, ಅವ್ರು ಸಾಕ್ಷಾತ್ಕಾರ ಆಗೋಯ್ತು. ನಾನ್ ಎಂತಕ್ ಬಂದೆ, ನಾನು ಏನ್ ಮಾಡಿದೆ ಅವ್ರು ಗೊತ್ತಾಯ್ತು. ಇದೇನು ಇವ್ರು ನಾನು ತೋರಿಸ್ತಾನೆ ಇದೀನಿ, ಅವ್ರು ಕೆಳಗೋಯ್ತಾನೆ ಇವಲ್ಲ. ಈಗ ನಂದು ಮುಗೀತು. ನಾನು ಮತ್ತೆ ಗ್ಲೋರಿಫೈ ಮಾಡ್ಕೊಂಡು ನಾನು ಉಪೇಂದ್ರ, ನಾನು ಹಂಗೆ ನಾನು ಹಿಂಗೆ, ಕರ್ನಾಟಕ ಆಯ್ತು, ಆಂಧ್ರ ಆಯ್ತು, ತಮಿಳ್ನಾಡು ಆಯ್ತು, ಸಾಕಾಯ್ತು. ನೀವು ತಿಳ್ಕೊಡ್ರಪ್ಪ ಸಾಕು. ದೇಶ ಉದ್ಧಾರ ಆಗ್ಲಿ, ಸಿನಿಮಾ ಥಿಯೇಟರ್ ಉದ್ಧಾರ ಆಗಿದ್ದಾಯ್ತು ಅಂತ ಅವ್ರು ಹೇಳಕ್ ಬರ್ತಿದ್ದಾರೆ ಸರ್. ಅಷ್ಟೇ ಸರ್, ಅದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಆ ಸಿನಿಮಾ ಆಯ್ತು. ಪ್ರತಿಯೊಂದು ಸಿನಿಮಾದಲ್ಲೂ ಮೆಸೇಜ್ ಇದೆ ಸರ್. ಅದನ್ನ ತಿಳ್ಕೊಂಡಿರೋ ಜನ ಹೌದು ಹೌದು, ನೀವು ಚೆನ್ನಾಗಿ ಹೇಳಿದ್ರಿ. ಒಂದೇನಾಗುತ್ತೆ ಸರ್, ಪೂಜಾರಿ ಬಂದು ತೀರ್ಥ ಕೊಡಕ್ಕೂ ಇನ್ನೊಬ್ಬ ಬಂದು ತೀರ್ಥ ಕೊಡಕ್ಕೂ ವ್ಯತ್ಯಾಸ ಇದೆ. ನಾನ್ ಕೊಟ್ರೆ ಇವ್ನು ಯಾವ ಬಿಸ್ಲರಿ ವಾಟರ್ ಕೊಡ್ತಾವನೆ ಅಂತಾರೆ, ಪೂಜಾರಿ ಬಂದ್ ಕೊಡ್ಲಿ ತೀರ್ಥ ಕೊಡ್ತಾವನೆ ಅಂತ. ಹಂಗೆ ಬೇರೆ ಡೈರೆಕ್ಟರ್ ಹೇಳಕ್ಕೂ ಉಪೇಂದ್ರ ಅವ್ರು ಹೇಳಕ್ಕೂ ಅರ್ಥ ವ್ಯತ್ಯಾಸ ಇರ್ತದೆ. ಆ ಅರ್ಥದಲ್ಲಿ ಉಪೇಂದ್ರ ಅವ್ರಿಗೆ ಹೇಳಿದ್ದಾರೆ, ಡೈರೆಕ್ಟ್ ಅವರು ದೇವಸ್ಥಾನದಲ್ಲಿ ತಿರುಪತಿ ಬಾಲಾಜಿ ಮುಂದೆ ನಿಂತ್ಕೊಂಡು ತೀರ್ಥ ಕೊಟ್ಟಂಗ್ ಕೊಟ್ಟಿದ್ದಾರೆ. ಇದೇ ನೀವು ಹೇಳಿದ್ರೆ ಅವ್ರು ಸೀನಿ ಮಾಡಿದ್ದ ಸಿನಿಮಾ ಯಾವ್ದು, ನಮ್ಮ ಟೋಪಿವಲ್ಲ ಆಯಪ್ಪನ ಒಳ್ಳೆ ಡೈರೆಕ್ಟರ್ ಇಲ್ಲ ಅಂತ ಹೇಳಿ ಪಾಪ ಜನಕ್ಕೆ ಅವರು ಆ ಮಟ್ಟದ ಪೂಜಾರಿ ರೇಂಜ್ ಅವ್ರಿಗೆ ಇದಿಲ್ಲ. ಪ್ರೆಸೆಂಟೇಷನ್ ಏನೇ ಅವರು ಜನ ತಗೊಳ್ಳೋ ರೀತಿ ನೀತಿ ಬೇರೆ ಸರ್. ಈಗ ರಿವ್ಯೂ ಪ್ರಕಾರ ಹೋದ್ರೆ ಇಲ್ಲಿ ಒಂಥರ ಮಿಕ್ಸ್ಡ್ ರಿವ್ಯೂ ಬಂದಿದೆ. ತೆಲುಗುದಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್. ಇಲ್ಲಿ ಹೇಳ್ತೀನಿ ಕೇಳಿ, ಸಿನಿಮಾ ತರ ನೋಡಕ್ ಬಂದಿರ್ತಾರಲ್ಲ, ಒಬ್ಬ ಹೀರೋಯಿನ್ ಒಂದು ವಿಲನ್, ಅದೆಲ್ಲೋ ಹೋಗಿದೆ ಇದೆಲ್ಲೋ ಹೋಗಿದ್ರೆ ಕೊನೆಗೆ ಇದು ಒಂದಾಗ್ಬೇಕು. ಈ ಆಂಗಲ್ ಅಲ್ಲಿ ಇದನ್ನ ತಲೆ ಹಿಡ್ಕೊಂಡ್ ಬಂದಿರೋನಿಗೆ ಸಿನಿಮಾ ಅನ್ಸಲ್ಲ. ಇದು ಅಯ್ಯೋ ಎಲ್ಲೋ ಕರ್ಕೊಂಡ್ಬಿಟ್ರಪ್ಪ ಆ ಸಿನಿಮಾ ಹತ್ರ ಅನ್ಸುತ್ತೆ. ಈ ಸಿನಿಮಾ ರೆಗ್ಯುಲರ್ ಟೆಂಪ್ಲೇಟ್ ಸಿನಿಮಾ ಅಲ್ಲ. ಇದು ಒಂದು ರೆಗ್ಯುಲರ್ ಸಿನಿಮಾ ಮಾಡ್ಬಿಡ್ತು ಅಂದ್ರೆ ಉಪೇಂದ್ರಂಗೂ ಮಿಕ್ಕವ್ರು ಅವರಲ್ಲ ಸಾಲಲ್ಲಿ ನಿಂತ್ಕೊಂಡಿರೋ ಡೈರೆಕ್ಟರ್ಗಳು, ಅವ್ರಿಗೆ ಏನ್ ವ್ಯತ್ಯಾಸ ಸರ್? ಈಗ ನೀವೇನೋ ಚೆನ್ನಾಗಿ ಮಾಡ್ತಿರೋದಕ್ಕೆ ನಿಮ್ ಚಾನಲ್ ಸಬ್ಸ್ಕ್ರೈಬರ್ ಜಾಸ್ತಿ, ನಿಮ್ ಸಬ್ಸ್ಕ್ರೈಬ್ ಜಾಸ್ತಿ. ಇನ್ನೊಬ್ಬನು ಅದೇ ಚಾನಲ್ ಮಾಡ್ಕೊಂಡು ನೋಡಿದ್ರೆ 300 ಜನ ಇರೋ ಸಬ್ಸ್ಕ್ರೈಬರು. ನೀವೇನೋ ಡಿಫ್ರೆಂಟ್ ಆಗಿ ಮಾಡ್ತೀರಾ, ಅದೇ ಉಪೇಂದ್ರ. ಎಲ್ಲರೂ ಮಾಡೋದು ಅವನೇ ಉಪೇಂದ್ರ ಆಗಬೇಕು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.